ನಮಸ್ಕಾರ, ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಡಿಜೆಹಳ್ಳಿ ಠಾಣೆ ಮುಂದೆ ಇಲ್ಲಿ ಬಂಧಿತರಾಗಿರುವಂತಹ ಆರೋಪಿಗಳ ಪೋಷಕರ ಗುಂಪು ಸೇರಿದೆ. ಠಾಣೆ ಒಳ ಬರಲಿಕ್ಕೆ ಯತ್ನಿಸ್ತಾ ಇದ್ದಾರೆ ಪೋಷಕರನ್ನ ಹೊರ ಕಳಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ನಮ್ಮ ಮಕ್ಕಳು ಅಮಾಯಕರು, ಬಿಟ್ಟು ಬಿಡಿ. ಠಾಣೆ ಬಳಿ ಬಂಧಿತರ ಪೋಷಕರು ಒತ್ತಾಯವನ್ನ ಮಾಡ್ತಿದ್ದಾರೆ. ಬಂಧಿತರನ್ನ ನೋಡ್ಲಿಕ್ಕೆ ಮುಗಿಬಿದ್ದಿದ್ದಾರೆ ಪೋಷಕರು. ಯಾಕೆಂದ್ರೆ ಪೊಲೀಸರು ಈಗ ಆಲ್ರೆಡಿ ಈ ಒಂದು ಗಲಭೆಗೆ ಕಾರಣರಾಗಿರುವಂತವರನ್ನ ಸಿಸಿಟಿವಿ ಫುಟೇಜ್ಗಳು ಹಾಗೆ ಮೊಬೈಲ್ ನಲ್ಲಿ ಇರುವಂತಹ ದೃಶ್ಯಾವಳಿಗಳನ್ನ ಆಧರಿಸಿನೇ ಅರೆಸ್ಟ್ ಮಾಡಿದ್ದಾರೆ. ಈಗ ಅವರು ಅಮಾಯಕರು, ಬಿಟ್ಬಿಡಿ ಅಂತ ಅವರ ಪೋಷಕರು ಬಂದು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕಣ್ಣೀರು ಹಾಕ್ತಾ ಕುಸಿದು ಬಿದ್ದಿದ್ದಾರೆ. ಒಬ್ರು ಮಹಿಳೆ ಬಂಧಿತ ಮಗನನ್ನ ನೋಡ್ಲಿಕ್ಕೆ 2 ಗಂಟೆ ಕಾದಿದ್ದಾರೆ. ಅಲ್ಲಿ ಡಿಜೆಹಳ್ಳಿ ಠಾಣೆ ಬಳಿ ಕುಸಿದು ಬಿದ್ದಿರುವಂತದ್ದು. ಯಾಕೆಂದ್ರೆ ಅಷ್ಟು ಈಸಿಯಾಗಿ ಹಂಗೆ ಆರೋಪಿಗಳನ್ನ ತೋರಿಸಲಿಕ್ಕೆ ಬಿಡೋದಿಲ್ಲ. ವಿಚಾರಣೆಯ ಹಂತದಲ್ಲಿರುವಂತಹ ಆರೋಪಿಗಳನ್ನ ಇವರು ತೋರಿಸಿ ಅಂದ್ಬಿಟ್ಟು ಅಮಾಯಕರನ್ನ ಬಂಧಿಸಿದ್ದೀರಾ, ಅವರು ತಪ್ಪು ಮಾಡಿಲ್ಲ ಅಂತ ಅಲ್ಲಿ ಪೊಲೀಸ್ ಠಾಣೆ ಮುಂದೆ ಹೋಗಿದ್ರು. ಆ ಸಂದರ್ಭದಲ್ಲಿ ಒಬ್ರು ಕುಸಿದು ಬಿದ್ದಿದ್ದಾರೆ. ಯಾರಿದ್ರೆ ಅವ್ರಿಗೆ ಕರ್ಕೊಂಡು ಹೋಗ್ಬೇಕಾ, ಇಲ್ಲಾಂದ್ರೆ ಗಾಡಿ ಅವ್ರ ಕೂರ್ಸಿ ಎಲ್ಲಿದ್ದಾರೆ ಏನಿದ್ದಾರೆ ಏನು ಗೊತ್ತಿಲ್ಲ. ಅವ್ರು ಹೋದ್ರೆ ನಮ್ಮ ಮನೆ ನಡೆಯೋದು. 2 ದಿನ ಆಗಿದೆ. ಎಲ್ಲಿದ್ದಾರೆ ಏನಿದ್ದಾರೆ ಅಂತ ಏನ್ ಹೇಳ್ತಾ ಇಲ್ಲ ಸರ್. ಅವ್ರು ಇರೋದು ಗೋವಿಂದಪುರ್ನಲ್ಲಿ, ಮನೆ ಇತ್ತು ಇಲ್ಲೇ. ಕೆಲ್ಸಕ್ಕೆ ಹೋಗಿರೋದು ಅವ್ರು. 4 ಗಂಟೆಗೆ ಅವ್ರು ಹೋಗೋದು ಕೆಲ್ಸಕ್ಕೆ. ಇಲ್ಲಿ ಎಲ್ಲಿದ್ರು ಕೇಳಿ ನೀವು ಬಂದು. ಅವ್ರು ಚಿಕನ್ ಅಂಗಡಿಗೆ ಹೋಗೋದು ಅವ್ರು. 4 ಗಂಟೆಗೆ ಹೋಗೋದು ಅವ್ರು. ಹೋಗ್ಬಿಟ್ಟಿದ್ದಾರೆ. ನೋಡಿ ಎಲ್ಲಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ. ಚಿಕ್ಕ ಮಕ್ಕಳು ಇದ್ದಾರೆ. ನನ್ಗೆ ಹಾಲಕ್ಕೆ ನನ್ನ ಹತ್ರ ಕಾಸಿಲ್ಲ. ಗೋವಿಂದಪುರ್ನಲ್ಲಿ ಇದ್ರು ಅವರು. ನಮ್ಮ ಅಣ್ಣನ ಮನೆ ಎಲ್ಲೂ ಹೋಗಿಲ್ಲ ನಾವು. ಯಾಕಂದ್ರೆ ಹೋದ್ರೆ ಪೊಲೀಸ್ ಅವರು ಹೆಂಗ್ ಮಾತಾಡಿ ಕಳ್ಸ್ತಾ ಇದಾರೆ ಗೊತ್ತಾ. ಅವ್ರು ಏನ್ ತಪ್ಪು ಮಾಡಿಲ್ಲ ಅಂದ್ರೆ ನೋಡ್ಲಿ, ಅವ್ರು ನೋಡ್ಬಿಟ್ಟು ಕಳ್ಸ್ಬಿಡ್ಲಿ. ಅವ್ರು ಹೋದ್ರೇನೆ ನಮ್ಮ ಮನೆ ನಡೆಯೋದು. ಇಲ್ಲ ಅಂದ್ರೆ ಯಾರು ಕೊಡ್ತಾರೆ ನಮ್ಗೆ ಹೇಳಿ. ಏನ್ ಮಾಡ್ತೀರಾ ನೀವು ಮಾಡು. ನಮ್ಮ ಅಣ್ಣ ಏನ್ ತಪ್ಪು ಇಲ್ಲ. ಆ ಗಲಾಟೆನಲ್ಲಿ ನಮ್ಮ ಅಣ್ಣ ಇದ್ರೆ ನಾವು ಅಣ್ಣ ನಮ್ಗೆ ಗಲಾಟೆ ಮಾಡಿದ್ರೆ ಏನನ್ನ ಮಾಡಿದ್ರೆ ತಪ್ಪು, ಆ ತಪ್ಪುಗೆ ನಾವು ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಸರ್. ನಮ್ಮ ಅಣ್ಣ ಮಾಡಿದ್ದಾರೆ ಅಂತ. ನಮ್ಮ ಅಣ್ಣ ಏನು ಡಿಜೆಹಳ್ಳಿ ಸ್ಟೇಷನ್ ಬಳಿ ಹೇಗಿದೆ ವಾತಾವರಣ, ಆರೋಪಿಗಳ ಪೋಷಕರು ಏನಂತಾರೆ ಅಂತ ನಮ್ಮ ಪ್ರತಿನಿಧಿ ಮುನಿರಾಜು ವಿವರಣೆಯನ್ನ ನೀಡಿದ್ದಾರೆ. ನೋಡೋಣ. ಮಂಗಳವಾರ ರಾತ್ರಿ ನಡೆದ ಗಲಭೆ ಪರಿಣಾಮವಾಗಿ ಪೊಲೀಸರು ಈಗಾಗಲೇ ಸುಮಾರು 350ಕ್ಕೂ ಹೆಚ್ಚು ಯುವಕರನ್ನ ಮತ್ತೆ ಈ ಗಲಭೆಯಲ್ಲಿ ಪಾಲ್ಗೊಂಡಿದ್ದವರನ್ನ ಬಂಧಿಸಿ ಈಗಾಗಲೇ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರಿಂದ ಏನು ಪೊಲೀಸರು ಈಗಾಗಲೇ ಡಿಜೆಹಳ್ಳಿ ಮತ್ತೆ ಸಿಸಿಬಿ ಪೊಲೀಸರು ಸಾಕಷ್ಟು ಜನರನ್ನ ಬಂಧಿಸಿದ ಪರಿಣಾಮವಾಗಿ ಈಗ ಅವರು ಬಂಧಿತ ಏನು ಯುವಕರಿದ್ದಾರೆ ಅವರ ಒಂದು ಕುಟುಂಬದವರು ಈಗ ಒಂದು ಪೊಲೀಸ್ ಠಾಣೆ ಬಳಿ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸ್ತಿದ್ದಾರೆ. ಈಗ ನಾವು ನೋಡ್ತಾ ಇದ್ವಿ ಸುಮಾರು ಏನು ಯುವಕರ ಒಂದು ಪೋಷಕರು ಮತ್ತೆ ಅವರ ತಾಯಂದಿರು ಇಲ್ಲಿ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ನಮ್ಮ ಮಕ್ಕಳು ಈ ಒಂದು ಗಲಭೆಯಲ್ಲಿ ಭಾಗಿಯಾಗಿರ್ಲಿಲ್ಲ, ಆದ್ರೂ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತೆ ತಮ್ಮ ವಶಕ್ಕೆ ಪಡ್ಕೊಂಡು ಇನ್ನು ಯಾರನ್ನು ಸಹ ಮನೆಗಳಿಗೆ ಕಳಿಸ್ಕೊಟ್ಟಿಲ್ಲ ಅಂತೇಳಿ ಈಗ ಒಂದು ಆರೋಪವನ್ನು ಸಹ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ವಿ ಸುಮಾರು ಜನ ಇವತ್ತು ಬಂದಿರೋದು. ಯಾಕಂದ್ರೆ ಕಳೆದ 3 ದಿನಗಳಿಂದಲೂ ಸಹ ಪೊಲೀಸರು ಈಗಾಗಲೇ ಒಂದು 300ಕ್ಕೂ ಹೆಚ್ಚು ಜನರನ್ನ ಬಂಧಿಸಿದ್ದಾರೆ. ಅವರೆಲ್ಲರೂ ಸಹ ಒಂದು ಮನೆಗಳಿದ್ದಂತ ವ್ಯಕ್ತಿಗಳು. ಆದ್ರೆ ನಮ್ಮ ಮಕ್ಕಳು ಏನು ತಪ್ಪು ಮಾಡಿರ್ಲಿಲ್ಲ, ಮನೇಲಿದ್ರು ಕರ್ಕೊಂಡು ಬಂದಿದ್ದಾರೆ ಅಂತೇಳಿ ಈ ಮಹಿಳೆಯರು ಈಗ ಕಣ್ಣೀರನ್ನ ಹಾಕ್ತಿರುವಂತದ್ದು ಸಹ ಈಗ ನಾವು ನೋಡ್ತಾ ಇದೀವಿ. ನಮ್ಮ ಮಗ ಮನೇಲಿದ್ದ, ಹೋಗಿರ್ಲಿಲ್ಲ, ಕೆಲಸ
ಮುಗಿಸ್ಕೊಂಡಿದ್ದಂತವನ್ನ ಕರ್ಕೊಂಡ್ ಬಂದಿರೋ ಅಂತ ಹೇಳಿ ಈಗ ಅವ್ರನ್ನ ಮಾತಾಡ್ಸ್ಬೋದು. ಅಮ್ಮ ನಿಮ್ ಮಗನ್ ಯಾವತ್ ಕರ್ಕೊಂಡ್ ಬಂದ್ರು? ವೆನೆಸ್ಡೇ ಬೆಳಗ್ಗೆ ನಮ್ಮ ಆತ್ಗೆ ಮಂದಿ ಕೆಲ್ಸಕ್ಕೆ ಹೋಗತ್ತ ಸರ್, ಅದಕ್ಕೆ ಬಂದಿದ್ದು ಗಾಡಿಯಲ್ಲಿ ಹೋಗಿದ್ದು ಸರ್. ಅವ್ರು ಎಲ್ಲಿಗೆ ಹೋಗಿದ್ದ? ಎಲ್ಲಿಗೆ ಹೋಗಿದ್ದ? ನಮ್ಮ ಆತ್ಗೆ ಬಂದು ಕೆಲ್ಸಕ್ಕೆ ಹೋಗ್ತಾ ಇದ್ದ ಡೈಲಿ ಅದೇ ಸರ್ ಅವ್ರದ್ದು ಕೆಲ್ಸ. ಮತ್ತೆ ಮಂಗಳವಾರ ರಾತ್ರಿ ನನಗೆ ಗೊತ್ತಿಲ್ಲ ಸರ್, ಅದೇ ಇಲ್ಲ ಗೊತ್ತಿಲ್ಲ. ಮನೆಯಲ್ಲಿ ಇದ್ದಿ ಸರ್, ಅವರು ಕೆಲ್ಸಕ್ಕೆ ಬಂದು ಮನೆಗ್ ಬರ್ತಾರೆ ಸರ್, ಯಾರು ಅಲ್ಲಿ ಹೋಗಿಲ್ಲ ಅವರು. ಯಾವತ್ತ ಅವ್ರನ್ನ ಕರ್ಕೊಂಡ್ ಬಂದಿದ್ದು? ಬೆಳಗ್ಗೆದ್ದು ಸರ್. ಇವತ್ತು ಬೆಳಗ್ಗೆ? ಇವತ್ತು ಇಲ್ಲ, ಇನ್ನೆಷ್ಟೇ ಬೆಳಗ್ಗೆ. ಜಾವೀದ್. ಮತ್ತೆ ಅವತ್ತು ಮಂಗಳವಾರ ರಾತ್ರಿ ಗಲಾಟೆ ಇಲ್ಲ ಬಂದಿಲ್ಲ ಸರ್, ಬಂದಿಲ್ಲ ಸರ್. ನಮ್ಮ ಹುಡುಗದ್ದು ಬಂದಿಲ್ಲ. ಏನೇನ್ ಹೇಳಿ ನಮ್ ಕೋರ್ ಕೆಲ್ಸ ಮಾಡ್ತಾರ ಅಲ್ಲಿದು ಹೋಗಿ ಸರ್, ಅವರೇನ ಹೇಳ್ತಾರೆ. ಏನ್ ಹೇಳ್ತಾರೆ ಈಗ? ನಮ್ಮ ಮಗುಗೆ ಏನ್ ಕಲ್ಸಾಗಿ ನೋಡಕ್ಕೆ ಹೇಳಲ್ಲ ಸರ್. ಇಲ್ಲಿ ಇದೇ ಐತೆ ನನ್ಗೆ ಬೋಲ್ ರೀ ಬಿ ನೀ कार रखी मेरे बच्चे को, बोले तो भी मुझे. ಸಾಕಷ್ಟು ಜನ ಮಹಿಳೆಯರಿದ್ದಾರೆ, ಎಲ್ಲರೂ ಸಹ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಯಾವ ಕರ್ಕೊಂಡು ಬಂದಿದ್ದಾರೆ? ಮೈ ಅಮರೀಶ ಎಲ್ಲಿ ಕರ್ಕೊಂಡ್ರೆ ಗೊತ್ತಿಲ್ಲ, ಏನು ಹೇಳಿಲ್ಲ. ವರದೆಗೆ ಇದು ಎಲ್ಲ. ಯಾರು ನಿಮ್ಮನೇಲಿ ಯಾರು ಕರ್ಕೊಂಡು ಬಂದಿದ್ದಾರೆ? ನನ್ ಬ್ರದರ್. ನೈಟ್ 1:30 ಸ್ಟೂಡೆಂಟ್ ಸರ್, ಸೆಕೆಂಡ್ PU ಎಕ್ಸಾಮ್ ಸ್ಟೂಡೆಂಟ್, 18 years ರನ್ನಿಂಗ್. 1:30 ರಾತ್ರಿ ಬಂದು ಅಪ್ಪ ಇಲ್ಲ, ಡ್ರಿಂಕ್ ಮಾಡ್ಕೆ 5 ಜನ ಬಂದು ನನ್ನ ಬ್ರದರ್ಗೆ ಕೊಟ್ಕೊಂಡು ಬಿನಾ ಚಪ್ಪಲೆ ಏನು ಇಲ್ಲ, ಮೊಬೈಲ್ ಇಟ್ಕೊಂಡು ಕಡ್ಕೊಂಡು ಬಂದು ಎಲ್ಲಿ. ಅವತ್ತು ಮಂಗಳವಾರ ರಾತ್ರಿ ಗಲಾಟೆಗೆ ಏನಾದ್ರು ಬಂದಿದೆ? ಇಲ್ಲ, ಮನೆಯಲ್ಲಿ ಇದ್ದ ಸರ್, ಮನೆಯಲ್ಲಿ ಅದು ಇದೆ ನನ್ನ ಹತ್ರ. ಅದು ಮನೆಯಲ್ಲಿ was there at home only. ನಾವು ನೋಡಿರೋ ವಿಡಿಯೋಗಳಲ್ಲಿ ಕಾಣಿಸ್ತಾರೆ. ಅದು ಬೇಕು, ಪ್ರೂಫ್ ಇಲ್ಲ. ಪ್ರೂಫ್ಸ್ ಪೊಲೀಸರಿಗೆ ಹೇಳಿ ನಂಗೆ ಪ್ರೂಫ್ ಕೊಡ್ಬೇಕು. ಎಷ್ಟು ದಿನ ಆಯ್ತು ಕರ್ಕೊಂಡು ಬಂದು? Thursday night they took him. ಈಗ ನಿಮ್ಮನೇಲಿ ಯಾರು ಕರ್ಕೊಂಡು? ನಮ್ಮ ಹಸ್ಬೆಂಡ್ಗೆ ಸರ್, ನಮ್ಮ ಹಸ್ಬೆಂಡ್ಗೆ ಆಪರೇಷನ್ ಎಲ್ಲ ಮಾಡಿದ್ದಾರೆ. ಅವ್ನಿಗೆ ಜರ ಸರ್ ಅಂದ್ರೇ ಬಿಟ್ಟಿಲ್ಲ, ಅವನು ಕರ್ಕೊಂಡು ಹೋಗಿದ್ದಾರೆ ಸರ್. ಎಲ್ಲಿ ಇಕ್ಕಿದಾರ ನಮ್ಗೆ ಏನ್ ಗೊತ್ತಿಲ್ಲ ಸರ್. ಮಂಗಳವಾರ. ಇಲ್ಲ ಬಂದಿಲ್ಲ ಸರ್ ಅವನು. ನನ್ನ ಜೊತೆನಲ್ಲಿ ಇತ್ತು ಸರ್ ಅವನು. ಮನೆಯಲ್ಲಿನೂ ಇತ್ತು. ಮತ್ತೆ ಈಗ ಪೊಲೀಸರು ಏನ್ ಹೇಳಿದ್ರು? ಏನಂತಾರೆ ಈಗ? ಏನ್ ಹೇಳ್ತಾ ಇಲ್ಲ ಸರ್ ನಮ್ಗೆ. ನಾನು ಡೈಲಿ ಇಲ್ಲಿ ಬರ್ತೀನಿ, ನಿಂತೀನಿ, ಮನೆಗೆ ಹೋಗ್ತೀನಿ. ಏನ್ ಸರ್ ಬಂದಂತ ಏನು ಮಕ್ಕಳನ್ನ ಕೇಳ್ಬೇಕು ಅಂತ ಹೇಳಿ ಬಂದಂತ ಪೋಷಕರು ಈಗ ಮಹಿಳೆ ಸಹ ಇಲ್ಲೇ ಕುಸಿದ್ ಬಿದ್ದಿರುವಂತದ್ದು ನೋಡ್ಬೋದು. ಯಾಕಂದ್ರೆ ಬೆಳಗ್ಗೆಯಿಂದಲೂ ಸಹ ಆಕೆ ಇಲ್ಲೇ ಇದ್ರು, ಆದ್ರೆ ಏನು ಎಷ್ಟೊತ್ತಾದ್ರೂ ಪೊಲೀಸರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳಿ ಆ ಮಹಿಳೆ ಈಗ ಕುಸಿದ್ ಬಿದ್ದಿರುವಂತದ್ದು. ಈಗಾಗಲೇ ಆಕೆಗೆ ನೀರು ಕೊಟ್ಟು ಒಂದು ಸಾಂತ್ವನ ಮಾಡುವಂತ ಕೆಲಸವನ್ನು ಸಹ ಅಲ್ಲಿ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸ್ವಲ್ಪ ಹಿಂದೆ ಬನ್ನಿ
ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಪೊಲೀಸ್ ಠಾಣೆಯ ಮುಂದಿನ ಹೈಡ್ರಾಮವನ್ನ ನೋಡ್ತಾ ಇದ್ವಿ. ಈಗ ಪೊಲೀಸರು ಅವರನ್ನ ಕಳಿಸುವಂತ ಪ್ರಯತ್ನವನ್ನ ಯಾವ ರೀತಿಯಾಗಿ ಮಾಡ್ತಿದ್ದಾರೆ? ಪೃಥ್ವಿ, ಈಗಾಗಲೇ ಬೆಳಗ್ಗಿಂದಲೂ ಸಹ ಸುಮಾರು ಸಾಲಾಗಿ ಮಹಿಳೆಯರು ಇಲ್ಲಿ ಬರ್ತಿದ್ದಾರೆ. ತಮ್ಮ ಮಕ್ಕಳು ಮತ್ತೆ ಅಣ್ಣ ತಮ್ಮಂದಿರು ಇರ್ಬೋದು ಅಥವಾ ತಮ್ಮ ಪತಿಯನ್ನ ಇಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರು ಸುಮ್ಮನೆ ವಿನಾಕಾರಣ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದು ಆರೋಪಗಳನ್ನ ಮಾಡ್ಕೊಂಡು ಇಲ್ಲಿ ಸ್ಟೇಷನ್ ಬಳಿ ಬರ್ತಾ ಇರೋದು. ಆದ್ರೆ ಪೊಲೀಸರು ಅವ್ರನ್ನ ಎಷ್ಟೇ ಸಮಾಧಾನ ಮಾಡಿದ್ರು ಸಹ ಮಹಿಳೆಯರು ಪೊಲೀಸರ ಇದ್ದಂತವ್ರನ್ನ ಏಕಾಏಕಿ ಕರ್ಕೊಂಡು ಬಂದು ಈಗ ಒಂದು ಕೇಸನ್ನ ಬುಕ್ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡ್ತಿದ್ದಾರೆ. ಆದ್ರೆ ಪೊಲೀಸರು ಏನು ಕೆಲವು ವಿಡಿಯೋಗಳನ್ನ ತೋರಿಸಿ ಆ ವಿಡಿಯೋಗಳಲ್ಲಿರೋರು ಇಂಥವ್ರೆ ಅಂತ ಹೇಳಿ ಗುರುತು ಮಾಡಿದ ಬಳಿಕ ಆರೋಪಿಗಳನ್ನ ಬಂಧಿಸ್ತಾ ಇದ್ದೀವಿ ಅಂತ ಹೇಳೋದ್ರಿಂದ ಸಾಕಷ್ಟು ಜನ ಬಂದು ಇಲ್ಲಿ ಒಂದು ಹೈಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ರು. ಇದೀಗ ಮಹಿಳಾ ಮನೆಗಳಿಗೆ ವಾಪಸ್ ಕಳಿಸಿದ್ದಾರೆ. ಮತ್ತೆ ಅವ್ರಿಗೆ ಒಂದು ಏನು ಬಂಧಿತ ಯುವಕರು ಏನಿದ್ರೆ ಅವರೆಲ್ಲರೂ ಸಹ ಒಂದು ವಿಡಿಯೋಗಳಲ್ಲಿ ಇದ್ದಾರೆ. ಮತ್ತೆ ಬೇರೆ ಬೇರೆ ಇದರಲ್ಲಿ ಕಾಣಿಸ್ಕೊಂಡಿದ್ರಿಂದ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಒಂದು ಸಮಾಧಾನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಎಷ್ಟೋ ಜನ ಪೋಷಕರು ಮತ್ತೆ ಮಹಿಳೆಯರು ಅವರು ಗಲಭೆ ದಿನ ಮನೆಯಲ್ಲಿ ಇದ್ರು ಸಹ ನೀವು ಬಿಡ್ತಾ ಇಲ್ಲ, ವಿನಾಕಾರಣ ಬಂದು ಅರೆಸ್ಟ್ ಮಾಡ್ತಾ ಇದ್ವಿ, ತರಕಾರಿ ಮಾಡ್ತಾ ಇದ್ರು, ಮತ್ತೆ ಅಂಗಡಿಗಳಲ್ಲಿ ಇದ್ರು ಅಂತ ಹೇಳಿ ಒಂದು ಕಾರಣಗಳನ್ನ ಕೊಟ್ಟು ಇನ್ನು ಪೊಲೀಸ್ ಸ್ಟೇಷನ್ ಬಳಿ ಬರ್ತಾ ಇರುತ್ತದೆ ಸಾಮಾನ್ಯವಾಗಿದೆ. ಪೃಥ್ವಿ, ಈಗ ಆಲ್ರೆಡಿ ಅಲ್ಲಿ ನಿಷೇಧಾಜ್ಞೆ ಕೂಡ ಇದೆ ಮುನಿರಾಜು, ಮತ್ತು ಒಂದ್ ಕಡೆ ಇಷ್ಟೊಂದು ಜನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ, ಹೇಗೆ ಅಂತ? ಪೃಥ್ವಿ, ಈಗಾಗಲೇ ನಾಳೆವರೆಗೂ ಒಂದು ನಿಷೇಧಾಜ್ಞೆಯನ್ನ ಏರಿ ಒಂದು ಪ್ರದೇಶದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಯಾಕಂದ್ರೆ ಕೆಜಿಯಲ್ಲಿ ಮತ್ತೆ ಡಿಜಿಯಲ್ಲಿ ಒಂದು ಇನ್ನೂ ವಾತಾವರಣ ಪ್ರಕ್ಷುಬ್ಧವಾಗಿರೋದ್ರಿಂದ ಮುನ್ನೆಚ್ಚರಿಕೆ ಸಲುವಾಗಿ 144 ಆಗಿದೆ. ಆದ್ರೆ ಈ ಒಂದು ಮಹಿಳೆಯರಿಗೆ ಅಥವಾ ಪೋಷಕರಿಗೆ ಎಷ್ಟು ಬುದ್ಧಿವಾದ ಹೇಳಿದ್ರು ಅಥವಾ ಅವರಿಗೆ ಒಂದು ಧೈರ್ಯವನ್ನು ಹೇಳಿದ್ರು ಸಹ ಇಲ್ಲಿ ಯಾರು ಸಹ ಪೊಲೀಸರ ಮಾತನ್ನ ಕೇಳೋ ಸ್ಥಿತಿಯಲ್ಲಿಲ್ಲ. ನಮ್ಮ ಮನೆಯಲ್ಲಿದ್ದಂತವ್ರನ್ನ ಏಕಾಏಕಿ ಅರೆಸ್ಟ್ ಮಾಡಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ, ಬಿಟ್ ಕಳಿಸಿ ಅಂತ ಹೇಳಿದಂತವ್ರು 3 ದಿನ ಆದ್ರೂ ಮನೆಗೆ ಕಳಿಸಿಲ್ಲ ಅಂತ ಹೇಳಿ ಒಂದು ಆರೋಪ ಮಾಡ್ಕೊಂಡು ಇಲ್ಲಿ ಬರ್ತಿರೋದು. ಇಲ್ಲಿ ಬಂದು ಕಣ್ಣೀರು ಇಡ್ತಾ ಒಬ್ಬ ಮಹಿಳೆಯಲ್ಲೇ ಕುಸಿದು ಸಹ ಬಿದ್ದೋದ್ರು. ಯಾಕಂದ್ರೆ ಬೆಳಿಗ್ಗೆ ಸುಮಾರು 2-3 ಗಂಟೆಗಳಿಂದ ಅವ್ರು ಇಲ್ಲೇ ಇದ್ರು. ಆದ್ರೆ ಪೊಲೀಸರು ಅವ್ರನ್ನ ಭೇಟಿ ಮಾಡೋಕೆ ಅವಕಾಶ ಕೊಡ್ತಾ ಇಲ್ಲ, ಮಾತಾಡೋಕೆ ಬಿಡ್ತಾ ಇಲ್ಲ ಅಂತೇಳಿ ಆಕೆ ನಿಂತ ಜಾಗದಲ್ಲಿ ಒಂದು ಕುಸಿದು ಬಿದ್ದ ಘಟನೆಯೂ ಸಹ ನಡೀತು. ಬಳಿಕ ಆಕೆಗೆ ನೀರನ್ನ ಕೊಟ್ಟು ಅಲ್ಲಿದ್ದಂತವ್ರು ಸಾಂತ್ವನ ಮಾಡಿ ಮತ್ತೆ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಡಿ ಅಂತ ಅಲ್ಲಿನ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಸತ್ಯ ಶೋಧನಾ ಸಮಿತಿ ಪರಿಶೀಲಿಸಿದೆ, ಸಂಪತ್ ರಾಜ್ ಜೊತೆ ಹೆಚ್ಚು ಮಾತಾಡಿಲ್ಲ, ಜಂಟಿ ಸುದ್ದಿಗೋಷ್ಠಿ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸಂಪತ್ ರಾಜ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಜಾರಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು. ಮನೆಗೆ ಬೆಂಕಿ ಹಚ್ಚುವ ಕೆಲಸ ಮಾಡಬಾರ್ದು, ಯಾರೇ ಆಗ್ಲಿ ಹೀಗೆ ಮಾಡಬಾರ್ದು, ಅವರಿಗೆ ನಾನು ಏನ್ ಮಾಡಿದ್ದೇನೆ ಅಂತ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಪ್ರಶ್ನೆನ ಮಾಡಿದ್ದಾರೆ. ರಾಜಕಾರಣದಲ್ಲಿ ನನ್ನ ಮನೆ ಏನ್ ಮಾಡಿತ್ತು, ನನಗೆ ಯಾರ ಮೇಲೂ ಕೂಡ ಅನುಮಾನವಿಲ್ಲ ಅಂತಾನೂ ಹೇಳ್ತಾರೆ. ಇಲ್ಲಿ ಮತ್ತೊಂದ್ ಕಡೆ ನೋಡಿ, ನನ್ಗೆ ಯಾರ ಮೇಲೂ ಅನುಮಾನ ಇಲ್ಲ ಅಂತಾನೂ ಹೇಳ್ತಾರೆ. ನ್ಯೂಸ್ 18ಗೆ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಖಂಡ ಶ್ರೀನಿವಾಸ್ ಮೂರ್ತಿ ಅವರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ, ನೋಡೋಣ. ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮನೆ ಮತ್ತು ಕಚೇರಿ ಮತ್ತು ಅವರ ಸಹೋದರ ಮನೆ ಮತ್ತು ಅವರ ಸ್ನೇಹಿತರ ಮನೆ ಮೇಲೂ ಕೂಡ ಏಕಕಾಲಕ್ಕೆ ದಾಳಿಯಾಗಿ ಸಾಕಷ್ಟು ದಿನಗಳಾಯಿತು. ಈ ಘಟನೆಗಳ ಎಲ್ಲದರ ಬಗ್ಗೆ ಖುದ್ದು ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಕಳೆದ 3-4 ದಿನಗಳಿಂದನೂ ಕೂಡ ಸಾಕಷ್ಟು ನಿಮ್ಮ ಕೈ ನಾಯಕರು ಬರ್ತಾ ಇದ್ದಾರೆ, ನಿಮ್ಮ ಸಮಾಜದ ಮುಖಂಡರು ಬರ್ತಾ ಇದ್ದಾರೆ, ತಮಿಳುನಾಡಿನ ಸಂಸದರು ಕೂಡ ಬರ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ.
ಆದರೆ ಈ ಘಟನೆ ಎಲ್ಲಿವರೆಗೆ ಹೋಗ್ತಾ ಇದೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಸರ್, ಈ ಘಟನೆ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು. ತನಿಖೆಯಲ್ಲಿ ವರದಿ ತಗೊಂಡು ಯಾರು ತಪ್ಪಿಸಿದಾರೋ ಅದನ್ನು ಶಿಕ್ಷೆ ಮಾಡಲಿ. ಅಂದ್ರೆ ಸರ್, ರಾಜ್ಯ ಸರ್ಕಾರ ಈಗ ನಡೆಸಿರುವಂಥ ತನಿಖೆ ನಿಮಗೇನು ತೃಪ್ತಿಕರ ಅಂತ ಅನಿಸ್ತಾ ಇದೆಯಾ? ಅವ್ರು ಕೊಡ್ತಿರುವಂಥ ಪ್ರತಿಕ್ರಿಯೆ ಮತ್ತು ತನಿಖೆಗಳು? ಬಟ್ ಇನ್ನು ತನಿಖೆ ನಮ್ಗಿನ್ನ ಯಾವುದು ಮಾಹಿತಿ ಬಂದಿಲ್ಲ. ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನೋಡೋಣ, CBI ಇಲ್ಲ CCB ಕೊಟ್ಟು ಮಾಡ್ತಾ ಇದ್ದಾರೆ. ನೋಡೋಣ ಸರ್ಕಾರ ಏನು ಮಾಡ್ತದೆ ಮಾಡಲಿ, ಬಟ್ CBI ಕೊಡಲಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಕಾಂಗ್ರೆಸ್ನವರು ಕೂಡ, ನಿಮ್ಮ ಮುಖಂಡರೆಲ್ಲರೂ ಕೂಡ ಸತ್ಯ ಶೋಧನಾ ಸಮಿತಿಯನ್ನ ಮಾಡಿದ್ದಾರೆ. ನಿನ್ನೆ ಬಂದು ಭೇಟಿ ಕೂಡ ಕೊಟ್ಟರು. ಸೊ ಆ ಸಂದರ್ಭದಲ್ಲಿ ತಾವೇನು ಹೇಳಿದ್ರಿ ಮತ್ತು ನಾಯಕರು ಕೂಡ ಏನು ಹೇಳಿದ್ದಾರೆ ಸರ್? ಸೊ ನಾವು ಹೇಳಿದ್ದು, ನಮ್ಮ ಮನೆಯೇ ಟಾರ್ಗೆಟ್ ಮಾಡೋಂಥ ಅವಶ್ಯಕತೆ ಏನಿದೆ? ನಾವು ಯಾರ ಜೊತೆ ಈ ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ. ನಾವೆಲ್ಲ ಅಣ್ಣ ತಮ್ಮನ ಥರ ಹೋಗ್ತಾ ಇರೋದು. ನಮ್ಮ ಕ್ಷೇತ್ರದ ಜನತೆಯಲ್ಲಿ ನಾವು ಅಣ್ಣ ತಮ್ಮನ ಥರ ಇದ್ದೀರಿ. ಇವತ್ತೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ಯಾರಿದಲ್ಲಿ ಯಾರ ಭಾಗಿಯಾಗಿರೋ ಪ್ರಭಾವಿ ವ್ಯಕ್ತಿಗಳು ಅವ್ರ ಶಿಕ್ಷೆ ಆಗಲಿ ಅಂತಲೇ ಅವ್ರಿಗೆ ಹೇಳಿದ್ದೀನಿ. ನಿನ್ನೆ ಸತ್ಯ ಶೋಧನಾ ಸಮಿತಿಯಲ್ಲಿ ಮಾಜಿ ಮೇಯರ್ ಸಂಪತ್ ರಾಜ್ ಅವರು ಕೂಡ ಇದ್ರು. ತಮ್ಮನ್ನೇನಾದರೂ ಸಾಂತ್ವನ ನೀಡಿದ್ರ, ಮಾತಾಡಿದ್ರು. ನಾನೇ ಮಾತಾಡ್ಕೊಂಡು ಹೋದ್ರು ಸರ್. ಸರ್, ಈಗ ತಮ್ಮಿಬ್ಬರನ್ನು ಸೇರಿಸಿ ಪ್ರೆಸ್ ಮೀಟ್ ಮಾಡಬೇಕು ಅಂತ KPCC ಪ್ರೆಸ್ ಮೀಟ್ ಮಾಡಬೇಕು ಆಫೀಸಲ್ಲಿ ಅಂತಲೂ ಕೂಡ ಮಾತು ಕೇಳಿ ಬರ್ತಾ ಇತ್ತು. ಇದೆಲ್ಲ ನಿಜಾನಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ನಾನು ಒಬ್ಬನು ಹೋಗಿದ್ದೆ, ನಾನು ಮಾಡ್ಬಿಟ್ಟು ಬಂದಿದ್ದೀನಿ ಸರ್. ರಾಜಕಾರಣದ ಅಂಶವಾಗಿ ಇವೆಲ್ಲವೂ ಕೂಡ ನಡೀತಾ ಇದೆ. ಹೊರಗಡೆಯವ್ರಕಿನ್ನ ಒಳಗಡೆಯವರು ಕೂಡ, ನಮ್ಮ ಪಾರ್ಟಿಯಲ್ಲಿರೋರೇ ಇವೆಲ್ಲವೂ ಕೂಡ, ಇದರಲ್ಲೂ ಕೂಡ ಕಾರಣಕರ್ತರು. ಕಾರ್ಪೊರೇಟರ್ಗಳು ಬಂಧನ ಆಗ್ತಾ ಇದೆ, ಕೆಲವು ಕಾರ್ಪೊರೇಟರ್ಗಳು ಮಸಲತ್ ನಡೆಸ್ತಾ ಇದ್ದಾರೆ. ಈ ರೀತಿಯಾದಂಥ ಗಂಭೀರ ಆರೋಪಗಳು ಬರ್ತಾ ಇರೋ ಸರ್. ಯಾಕಂದ್ರೆ ಪೊಲೀಸರು ಅರೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಸರ್. ರಾಜಕೀಯ ಬರೋಂಥ ಉದ್ದೇಶ ಇಲ್ಲಿಲ್ಲ. ರಾಜಕೀಯ ಮಾಡೋಂಥ ಉದ್ದೇಶ, ನನ್ನ ಮನೆ ಮಾಡೋಂಥ ರಾಜಕೀಯ ಸುಟ್ಟಾಕಿ ಅಲ್ಲಿ ಯಾರಿಗನ್ನ ಅಕಸ್ಮಾತ್ ನಮ್ಮ ಕುಟುಂಬದಲ್ಲಿ ಯಾರಿಗನ್ನ ಒಬ್ರಿಗೆ ಹೆಚ್ಚು ಕಮ್ಮಿ ಆಗಿದ್ರೆ ರಾಜಕೀಯ ಬರೋದಾ? ಯಾರು ರಾಜಕಾರಣಿಗಳೇ ಆಗಲಿ, ಯಾರೇ ಇರಲಿ ಪ್ರಭಾವಿ ವ್ಯಕ್ತಿಗಳು, ಅವ್ರು ಶಿಕ್ಷೆ ಮಾಡಿ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಮನೆ ಹೊಡಿಯೋಂಥ ಅವಶ್ಯಕತೆ ಇಲ್ಲ ಯಾರಿಗೂ. ನಿನ್ನೆ ಬಂದರು ಮಾಜಿ ಮೇಯರ್, ಏನು ಮಾತಾಡಿದ್ರು ಸರ್? ಏನು ಸಾಂತ್ವನ ಹೇಳಿದ್ರ? ನಿಮ್ಮ ಬೆಂಬಲಕ್ಕೆ ನಿಂತ್ಕೋತೀವಿ ಅಂತ ಹೇಳಿದ್ರ? ನಾನೇನು ಅವೆಲ್ಲ ಏನು ನಾವು ಏನಿಲ್ಲ, ಪರಮೇಶ್ವರ್ ಸಾಹೇಬ್ರ ಹತ್ರ ಮಾತಾಡಿದ್ದೀರಿ. ಅವ್ರು ಏನು ಡಿಸಿಷನ್ ಅಂತ ತಗೊಂಡು ಬೇರೆಯವ್ರು ಮಾತಾಡ್ಕೊಂಡು ಹೋದ್ರು ಅಷ್ಟೇ. ಅವ್ರೇನು ನಿಮ್ಮನ್ನು ಮಾತಾಡಲಿಲ್ಲ ಸರ್? ಮಾತಾಡಿದ್ರು. ಏನಂತ ಮಾತಾಡಿದ್ರು ಸರ್? ಏನಿಲ್ಲ ಏನು ಹಿಂಗಾಗೈತೆ ಅಂತ ಹೇಳಿದ್ರು. ಹಿಂಗಾಗೈತಪ್ಪ ನೋಡಪ್ಪ ಅಂತ ಹೇಳಿದ್ರೆ ಅಷ್ಟೇ. ಯಾರ ಮೇಲೆ ಅದನ್ನು ಅನುಮಾನ ಇದೆಯಾ ಸರ್? ನಿಮ್ಮ ಈ ಘಟನೆಗಳು ಮತ್ತು ಮುಂದಾಗ್ತಿರುವಂಥ ಏನು ಸಾಕಷ್ಟು ರೀತಿಯಾದಂಥ ಚಟುವಟಿಕೆಗಳು ನಡೀತಾ ಇದೆ ಅಂತ ಅನಿಸ್ತಿದೆ ನಿಮಗೆ? ಸರ್, ನನಗೆ ಯಾರ ಮೇಲೆ ಅನುಮಾನ ಇಲ್ಲ. ನಾನು ಎಲ್ಲರ ಜೊತೆಲೂ ಅಣ್ಣ ತಮ್ಮನ ಥರ ಹೋಗ್ತಾ ಇದ್ದೀನಿ. ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಬೇರೆ ಪಕ್ಷದವರಾಗಲಿ ಇನ್ನೊಂದು ಪಕ್ಷದವರಾಗಲಿ, ನಾವು ಯಾರ ಜೊತೆ ದ್ವೇಷದ ರಾಜಕಾರಣ ಮಾಡಿಲ್ಲ. ಸೊ ಇದು ಏನು ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ್ ಅವ್ರ ಮಾತು. ನಾವು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. DJ ಹಳ್ಳಿ KG ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ದುರುದ್ದೇಶವೇ ಕಾರಣನಾ ಅನ್ನುವ ಪ್ರಶ್ನೆ ಕೂಡ ಸಹಜವಾಗಿ ಎದ್ದಿರುವಂತದ್ದು. DJ ಹಳ್ಳಿ, ಈ KG ಹಳ್ಳಿ ಕಾವಲ್ ಬೈರ ಸಂದರ್ಭದಲ್ಲಿ ಆಯ್ತಲ್ಲ ಈ ಒಂದು ಗಲಭೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ದುರುದ್ದೇಶ ಇದರಲ್ಲಿ ಅಡಗಿದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಂತೂ ಇದಾವೆ. ಕಾಂಗ್ರೆಸ್ ಪಡಸಾಲೆಯಲ್ಲೇ ಗುಸುಗುಸು ಮಾತುಗಳು ಕೇಳಿ ಬರ್ತಾ ಇದಾವೆ. ಸತ್ಯ ಶೋಧನಾ ಸಮಿತಿಗೆ ತಿಳಿದಿದ್ದಾದ್ರೂ ಏನು? ಸತ್ಯ ಶೋಧನಾ ಸಮಿತಿ ಅಂತ ಮಾಡಿದ್ದಾರೆ ಒಂದು ಕಾಂಗ್ರೆಸ್ನಲ್ಲಿ. ಅದಕ್ಕೆ ಡಾಕ್ಟರ್ G ಪರಮೇಶ್ವರ್ ಅವರ ನೇತೃತ್ವ. ಏನಾಯ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ವರದಿಯನ್ನ ನೀಡ್ತಾರೆ ಅಧ್ಯಕ್ಷರಿಗೆ. ಸಂಪತ್ ರಾಜ್ ಹೆಸರು ಕೇಳಿ ಬಂದಿದ್ದಾದ್ರೂ ಯಾಕೆ? ಸಂಪತ್ ರಾಜ್ ಮೇಲೆ ಅನುಮಾನ ಬಂದಿದ್ದಾದ್ರೂ ಯಾಕೆ? ಈ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅಲ್ಲಿ ಸಿದ್ದರಾಮಯ್ಯನವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಬರುವಂತ ಸಂದರ್ಭದಲ್ಲಿ ಸಂಪತ್ ರಾಜ್ ಅವರ ಮಾತನ್ನ ಹೇಳ್ತಾರೆ. ಅವರ ಮೇಲೆ ಸಾಕಷ್ಟು ಅನುಮಾನ ಅನ್ನೋದ್ರ ಬಗ್ಗೆ ಆ ಮಾತುಗಳು ಗುಸುಗುಸಾಗಿ ಮಾತನಾಡಿದಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಯ್ತು. ಸಂಪತ್ ರಾಜ್ ವಿರುದ್ಧ ಪಕ್ಷದಲ್ಲಿ ಅಸಮಾಧಾನ. ಈ ಹಿಂದೆ ಪ್ರಸನ್ನ ಕುಮಾರ್ಗೂ ಕೂಡ ಹೀಗೆ ಮಾಡಿದ್ರಾ ಅನ್ನುವ ಪ್ರಶ್ನೆ ಇದೆ. ಪ್ರಸನ್ನ ಕುಮಾರ್ ಸೋಲಿಗೆ ಕಾರಣವಾಗಿದ್ದಾರೆಂಬ ಆರೋಪ ಕೂಡ ಇತ್ತು ಸಂಪತ್ ರಾಜ್ ಅವರ ಮೇಲೆ. ನೆಕ್ಸ್ಟ್ ಅವ್ರು ನಿಂತ್ಕೊಳ್ಳುವಂತ ಒಂದು ಪ್ರಯತ್ನ ಆಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಇನ್ನೊಬ್ಬ ಕಾಂಗ್ರೆಸ್ನ ನಾಯಕ, ಆ ಒಂದು ಕ್ಷೇತ್ರದಲ್ಲಿ ಇದ್ದಂತ ಪ್ರಭಾವಿ ಕಾಂಗ್ರೆಸ್ ನಾಯಕನನ್ನ ಕೂಡ ಸೋಲಿಸಲಿಕ್ಕೆ ಇವರು ಕೂಡ ಕಾರಣಕರ್ತರು ಅಂತ ಹೇಳಲಾಗ್ತಾ ಇತ್ತು. JDS ನಿಂದ ಅಖಂಡ ಗೆಲುವಿಗೆ ಕಾರಣ ಆಗಿದ್ರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಈ ಹಿಂದೆ JDS ನಿಂದ ಶಾಸಕರಾಗಿದ್ರಲ್ಲ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು 2013ರಲ್ಲಿ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕನಿಗೆ, ಆ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದ್ ಬಿಟ್ಟು ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಸಪೋರ್ಟ್ ಅನ್ನ ಮಾಡಿ ಅವರ ಗೆಲುವಿಗೆ ಕಾರಣರಾಗಿದ್ರು.
ತದನಂತರ 2018ರಲ್ಲಿ ನಾನು ನಿಂತ್ಕೊಬಹುದು ಅನ್ನುವ ಲೆಕ್ಕಾಚಾರ ಇತ್ತಂತೆ. ಆ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗಿ ನೆಕ್ಸ್ಟ್ ಅಖಂಡ ಶ್ರೀನಿವಾಸ ಮೂರ್ತಿ ಅವರೇ ಕಾಂಗ್ರೆಸ್ಗೆ ಬಂದ್ಬಿಟ್ರು. ಸೊ ಆ ಒಂದು ಸೇಡ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಪ್ರಶ್ನೆಗಳು ಇದಾವೆ. ಈಗ ಅಖಂಡ ವಿರುದ್ಧ ಮಾಡ್ತಾ ಇದ್ದಾರ ಷಡ್ಯಂತ್ರ ಅನ್ನುವ ಪ್ರಶ್ನೆ ಎದ್ದೇಳುವಂತೆ ಮಾಡ್ತಾ ಇದೆ. ಹೀಗಾಗಿ ಸಂಪತ್ ರಾಜ್ ಟೀಮ್ ಮೇಲೆ ಅನುಮಾನಗಳಂತೂ ಇದ್ದೇ ಇದಾವೆ. ಸೊ ಯಾರ ಮೇಲೆ ಅನುಮಾನ ಇದ್ರೂ ಕೂಡ ಒಂದ್ ಕಡೆ ತನಿಖೆಯಿಂದ ಎಲ್ಲ ಹೊರ ಬರುತ್ತೆ. ಬಟ್ ದೊಡ್ಡ ದೊಡ್ಡ ಪ್ರಭಾವಿ ನಾಯಕರಿದಾರಲ್ಲ, ಇಂಥ ಒಂದು ಗಲಭೆ ಪ್ರಕರಣಗಳೆಲ್ಲ ಆದಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಸ್ಕೇಪ್ ಆಗಿರುವಂತದ್ದು, ಅವರ ಹೆಸರುಗಳು ಕೈಬಿಟ್ಟು ಹೋಗಿರುವಂತದನ್ನ ನೋಡಿದ್ವಿ. ಬಟ್ ಈ ಪ್ರಕರಣದಲ್ಲೂ ಹಂಗೆ ಆಗತ್ತಾ? ಅಥವಾ ಸಚಿವರುಗಳು ಹೇಳ್ತಾರಲ್ಲ, ಯಾರೇ ಇರಲಿ, ಎಷ್ಟೇ ದೊಡ್ಡ ಪ್ರಭಾವಿ ನಾಯಕರಿರ್ಲಿ, ಅವರನ್ನ ಬಿಡೋದಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಅದೇ ರೀತಿಯಾಗಿ ತನಿಖೆಯಲ್ಲೂ ಕೂಡ ಆ ಪ್ರಭಾವ ಕಾಣಿಸುತ್ತಾ ನೋಡ್ಬೇಕು. ನಿನ್ನೆ ಅಖಂಡ ಹಾಗೂ ಸಂಪತ್ ರಾಜ್ ಜೊತೆ ಚರ್ಚೆಯನ್ನ ಮಾಡಲಾಯಿತು. ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಲಿಕ್ಕೆ ಮುಂದಾಗಿದ್ರು. ಆದ್ರೆ ಪ್ರೆಸ್ ಮೀಟ್ ನಿಂದ ಸಂಪತ್ ರಾಜ್ ದೂರ ಉಳಿತಾರೆ. ಅಲ್ಲಿವರೆಗೂ ಕೂಡ ಆ ಮನೆ ಪರಿಶೀಲನೆ ಮಾಡೋವರೆಗೂ ಕೂಡ ಹೋಗಿದ್ದಂತ ಸಂಪತ್ ರಾಜ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆ ಪ್ರೆಸ್ ಮೀಟಿಂಗ್ ಮಾತ್ರ ಎಂಟ್ರಿನೇ ಕೊಡ್ಲಿಲ್ಲ. ಹೀಗಾಗಿ ಸಂಪತ್ ರಾಜ್ ಮೇಲೆ ಸಹಜವಾಗಿ ಅನುಮಾನ ಕಾಡ್ತಾನೆ ಇದೆ. ಸಂಪತ್ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಇವ್ರು ಕ್ರಮ ಕೈಗೊಂಡ್ರು ಅಂದ್ರೆ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಸಂಪತ್ ರಾಜ್ ಅದ್ರಲ್ಲಿದ್ದಾರೆ, ಹಾಗೆ ಸಂಪತ್ ರಾಜ್ ಕೈವಾಡ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಹೀಗಾಗಿ ಸಂಪತ್ ಪಾತ್ರವಿಲ್ಲ ಅಂತ ಬಿಂಬಿಸ್ಲಿಕ್ಕೆ ಕೂಡ ಕಾಂಗ್ರೆಸ್ ಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಪ್ರೆಸ್ ಮೀಟ್ಗೆ ಬರಲೇ ಇಲ್ಲ ಸಂಪತ್ ರಾಜ್. ಹಲವು ಅನುಮಾನಗಳಿಗೆ ಈಗ ಕಾರಣವಾಗಿದೆ ಈ ಪ್ರಕರಣ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಂಜಯ್, ಈ ಒಂದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸುತ್ತನೇ ಗಿರ್ಕಿ ಹೊಡಿತಾ ಇದೆ. ಒಂದ್ ಕಡೆ SDPI ಮತ್ತು ಒಂದ್ ಕಡೆ ಕಾಂಗ್ರೆಸ್ನ ಕಾರ್ಪೊರೇಟರ್ಗಳ ಸುತ್ತನೇ ಗಿರ್ಕಿ ಹೊಡಿತಾ ಇರುವಂತದ್ದು, ಇದೆಲ್ಲವನ್ನು ಕೂಡ ಮುಚ್ಚಿ ಹಾಕುವಂತ ಪ್ರಯತ್ನ ಕೂಡ ನಡೀತಾ ಇದೆ. ಇನ್ನು ಒಂದ್ ಕಡೆ ಏನಾಗ್ತಾ ಇದೆ? ಏನಂತಂದ್ರೆ ಬೆಂಗಳೂರಿನ ಕಾವಲ್ ಬಾಯ್ಸಂದ್ರ DJ ಅಲ್ಲಿ ನಡೆದಂತಹ ಗಲಭೆಗಳ ಪ್ರಕರಣ ಏನು 2-3 ದಿನ ಕಳೆದಂತೆ ರಾಜಕೀಯ ಒಂದು ಹಿನ್ನೆಲೆ ಇದನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಬಿಜೆಪಿ, ಮತ್ತೊಂದ್ ಕಡೆ ಕಾಂಗ್ರೆಸ್ಗೆ ರಾಜಕೀಯವಾಗಿ ಸಾಕಷ್ಟು ಈ ಒಂದು ರಾಜಕೀಯ ಚಟುವಟಿಕೆಗಳಿಗೆ ಕಾರಣಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ಗಲಭೆ ಪ್ರಕರಣ ಕಾಂಗ್ರೆಸ್ಗೆ ಸವಾಲಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪಾರಂಪರಿಕ ವೋಟ್ ಬ್ಯಾಂಕ್ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಒಂದು ಘಟನೆಯನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ, ಮತ್ತೆ ಸೂಕ್ಷ್ಮವಾಗಿ ನಡೆಯನ್ನ ನಡೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಗಲಭೆ ನಡೆದ ನಂತರ ಕಾಂಗ್ರೆಸ್ ಒಂದು ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಿದೆ. ಅಲ್ಲಿನ ಗಲಭೆಯ ಬಗ್ಗೆ ಸಂಪೂರ್ಣ ವಿವರಣೆ ಪಡೆಯಲಿಕ್ಕೆ ಆ ಒಂದು ಸಮಿತಿ ನಿನ್ನೆ ಘಟನೆ ನಡೆದಂತ ಎಲ್ಲಾ ಸ್ಥಳಗಳಿಗೂ ಭೇಟಿಯನ್ನ ಕೊಟ್ಟಿದ್ದು. ಆ ಭೇಟಿಯನ್ನ ಕೊಟ್ಟ ನಂತರ ಆ ಒಂದು ಸಮಿತಿಗೆ ಸಣ್ಣ ಒಂದು ಅನುಮಾನ ಬಂದಿರತಕ್ಕಂಥದ್ದು. ಏನಂತಂದ್ರೆ ಅಲ್ಲಿ ಸ್ಥಳೀಯ ಶಾಸಕ ಅಖಂಡ ಶ್ರೀನಿವಾಸ್ ವಿರುದ್ಧ ರಾಜಕೀಯ ಜಿದ್ದಿಗಾಗಿ ಮತ್ತೊಬ್ಬ ಕಾಂಗ್ರೆಸ್ನ ಸ್ಥಳೀಯ ಮುಖಂಡ ಈ ಒಂದು ಪ್ರಕರಣದಲ್ಲಿ ಒಂದು ಕೈಯಾಡಿಸಿದ್ದಾರೆ ಅಂತಕ್ಕಂಥ ಒಂದು ಸಣ್ಣ ಅನುಮಾನ ಸತ್ಯ ಶೋಧನಾ ಸಮಿತಿಗೆ ಬಂದಿರತಕ್ಕಂಥದ್ದು. ಅದು ಬೇರೆ ಯಾರು ಅಲ್ಲ, ಮಾಜಿ ಮೇಯರ್ ಸಂಪತ್ ಕುಮಾರ್ ಅಂತಕ್ಕಂಥದ್ದು ಆ ಒಂದು ಸಮಿತಿಗೆ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಸಂಪತ್ ಕುಮಾರ್ ಅವರು ರಾಜಕೀಯವಾಗಿ ಆ ಒಂದು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವ ಹಿನ್ನೆಲೆಯಲ್ಲಿ ಈ ಒಂದು ಗಲಭೆಯಲ್ಲಿ ಪರೋಕ್ಷವಾಗಿ ಕೈಯಾಡಿಸಿದ್ದಾರೆ ಅಂತಕ್ಕಂಥ ಒಂದು ಕಾಂಗ್ರೆಸ್ಗೆ ಇದು ತೀವ್ರ ಒಂದು ಮುಜುಗರ ಆಗುವ ಇದಾಗಿದೆ. ಈಗ ಮಾಧ್ಯಮದಲ್ಲಿ ಪ್ರಮುಖವಾಗಿ ಸಂಪತ್ ರಾಜ್ ಹೆಸರು ಕೂಡ, ಅಂದ್ರೆ ಜಮೀರ್ ಅಹಮದ್ ಖಾನ್ ಹೇಳಾದ್ಮೇಲೆ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆ ಸುಮ್ನೆ ತೇಪೆ ಹಚ್ಲಿಕ್ಕೆ ಹೋಗಿದ್ದಂತದ್ದ ಹಾಗಾದ್ರೆ ಅವರು? ಖಂಡಿತವಾಗಿಯೂ ಪೃಥ್ವಿರಾಜ್, ಏನಂತ ಅಂದ್ರೆ ಏನು ಜಮೀರ್ ಅವರ ಒಂದು ಇದಾಗುತ್ತೆ. ಆನಂತರ ಸಂಪತ್ ರಾಜ್ ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ, ಇಲ್ಲ ಇದಕ್ಕೂ ನನ್ಗೆ ಯಾವ ಸಂಬಂಧವೂ ಇಲ್ಲ, ಈ ಗಲಾಟೆಯಲ್ಲಿ ನನಗಿಲ್ಲ, ನಾನು ಪಕ್ಷದ ಪರವಾಗಿದ್ದೀನಿ ಅಂತ ಒಂದು ತೇಪೆ ಹಚ್ಚುವ ಕಾರ್ಯಕ್ಕೆ ಮುಂದಾಗ್ತಾರೆ. ನಂತರ ನನ್ನ ಸತ್ಯ ಶೋಧನಾ ಸಮಿತಿಯ ಸದಸ್ಯರುಗಳು ಹೋದಂತ ಸಂದರ್ಭದಲ್ಲಿ ಜೊತೆಲೇ ಇರ್ತಾರೆ ಸಂಪತ್ ರಾಜ್ ಅವರು. ಅನಂತರ ಅಲ್ಲಿಂದ ನೇರವಾಗಿ KPCC ಕಚೇರಿಗೆ ಕರೆದುಕೊಂಡು ಬರ್ತಾರೆ. ಅಖಂಡ ಶ್ರೀನಿವಾಸ್ ಮತ್ತೆ ಸಂಪತ್ ರಾಜ್ ಅವರನ್ನ ಕೂತ್ಕೊಂಡು ಒಂದು 10-15 ನಿಮಿಷಗಳ ಕಾಲ ಒಂದಷ್ಟು ಮಾತುಕತೆಯನ್ನ ಏನು ಕಾಂಗ್ರೆಸ್ ನಾಯಕರುಗಳು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಡೆಯನ್ನ ಮುಂದೆ ಇರಬೇಕು ನಿಮ್ದು ಅಂತಕ್ಕಂತ ಒಂದು ಮಾತುಕತೆಗಳನ್ನ ಹಾಡ್ತಾರೆ. ಅದೇ ರೀತಿ ನಡ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ. ಯಾಕಂತಂದ್ರೆ ಇದು ಒಂದು ಕ್ಷೇತ್ರದ ವಿಚಾರವಾಗಿರಲ್ಲ, ಮುಂದೆ ಕಾಂಗ್ರೆಸ್ಗೆ ದೊಡ್ಡ ಒಂದು ಹೊಡೆತ ಬೀಳುವ ಸಾಧ್ಯತೆಗಳಿರ್ತದೆ. ಈ ಒಂದು ವಿಚಾರದಲ್ಲಿ ಏನಾದ್ರು ಕಾಂಗ್ರೆಸ್ ಸರಿಯಾದ ಒಂದು ನಡೆಯನ್ನ ಅನುಸರಿಸಿಲ್ಲ ಅಂತಂದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಒಂದು ಹೊಡೆತ ಬೀಳಲಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸತ್ಯ ಶೋಧನಾ ಸಮಿತಿಯ ಸದಸ್ಯರುಗಳು ಸಂಪತ್ ರಾಜ್ ಮತ್ತೆ ಅಖಂಡ ಶ್ರೀನಿವಾಸ್ ಅವರು ಇಬ್ಬರಿಗೂ ಸಹ ಯಾವ ರೀತಿ ರಾಜಕೀಯ ನಡೆಗಳನ್ನ ನಡೆದುಕೊಳ್ಬೇಕು ಅಂತಕ್ಕಂತ ಒಂದು
ಮಾತುಕತೆಯನ್ನು ತಿಳಿಸ್ತಾರೆ. ಆ ನಂತರ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಕಡೆಯ ಕ್ಷಣದಲ್ಲಿ ಇಬ್ಬರನ್ನು ಕೂರಿಸಿ ಪ್ರೆಸ್ ಮೀಟ್ ಮಾಡಿಸುವ ಒಂದು ಸಾಧ್ಯತೆ ಇರುತ್ತೆ. ಆದ್ರೆ ಕಡೆಯ ಕ್ಷಣದಲ್ಲಿ ಸಂಪತ್ ರಾಜ್ ಅವರು ಪ್ರೆಸ್ ಮೀಟ್ ನಿಂದ ಉಳಿತಾರೆ. ಆದ್ರೆ ಆ ಪ್ರೆಸ್ ಮೀಟ್ ನಡೆಯುವಂತ ಸಂದರ್ಭದಲ್ಲಿ ಸಂಪತ್ ರಾಜ್ ಅವರು ಕೆಪಿಸಿಸಿ ಕಚೇರಿಯಲ್ಲಿಯೇ ಇದ್ರು ಪೃಥ್ವಿರಾಜ್. ಎಲ್ಲೋ ಒಂದ್ ಕಡೆ ಇದು ಸಂಪತ್ ರಾಜ್ ಅವರ ಕೈವಾಡದಿಂದ ಆಗಿದೆ ಅನ್ನೋ ಒಂದು ದಟ್ಟವಾದ ಅನುಮಾನ ಆಗಿರ್ತಕ್ಕಂಥದ್ದು. ಒಟ್ನಲ್ಲಿ ಕಾಂಗ್ರೆಸ್ ತನ್ನ ಇಮೇಜ್ ಉಳಿಸ್ಕೊಬೇಕಾಗಿರ್ತಕ್ಕಂಥದ್ದು ಆ ಒಂದು ಭಾಗದಲ್ಲಿ. ಹಾಗಾಗಿ ಸಂಪತ್ ರಾಜ್ ವಿರುದ್ಧ ಕ್ರಮವನ್ನು ಕೈಗೊಳ್ಳಿಕ್ಕೂ ಮುಂದಾಗಲ್ಲ. ಯಾಕಂದ್ರೆ ಸಂಪತ್ ರಾಜ್ ವಿರುದ್ಧ ಕ್ರಮವನ್ನ ಕೈಗೊಂಡ್ರೆ ಆಗ ನಿಜವಾಗ್ಲೂ ಪಕ್ಷಕ್ಕೆ ಮತ್ತೆ ಡ್ಯಾಮೇಜ್ ಆಗುತ್ತೆ, ಮತ್ತೆ ನೇರವಾಗಿ ಆಗುತ್ತೆ. ಓಕೆ, ನೋಡೋಣ ಸಂಜಯ್ ಏನಾಗುತ್ತೆ ಅಂತ. ಯಾಕೆಂದ್ರೆ ಈ ಒಂದು ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಅದೇ ರೀತಿಯಾಗಿ ಸಾಗಿ ಪ್ರಭಾವಿಗಳು ಸಿಕ್ಕಾಕೊಳ್ತಾರ ಅಥವಾ ಬೇರೆ ತನಿಖೆಗಳ ರೀತಿಯಲ್ಲೂ ಇಲ್ಲೂ ಕೂಡ ಪ್ರಭಾವಿಗಳು ಮಿಸ್ ಆಗ್ತಾರಾ? ಇದು ರಾಜಕೀಯ ಷಡ್ಯಂತ್ರದ ಭಾಗವಾಗಿ ನಡೆದಿರುವ ರೀತಿಯಲ್ಲಿ ಎಲ್ಲೊಂದ್ ಕಡೆ ಮೇಲ್ನೋಟಕ್ಕೆ ಅನ್ಸಿದ್ರು ಕೂಡ ಅದನ್ನ ಅಲ್ಲೇ ಮುಚ್ಚಾಕುವಂತ ಪ್ರಯತ್ನ ಆಗುತ್ತಾ ಅಂತ ನೋಡೋಣ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಗೆ ನೀಡ್ತಾ ಹೋಗ್ತೀವಿ. ಡಿಜೆ ಹಳ್ಳಿಯಲ್ಲಿ ಸುಟ್ಟ ವಾಹನಗಳನ್ನ ತೆರವು ಮಾಡಲಾಗ್ತಾ ಇರುವಂತದ್ದು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಣ್ಣೀರು ಹಾಕ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.